ಭಾಷೆ ಕಲಿಸೋಳು ಕನ್ನಡ ತಾಯಿ, ಪಾಪ ತೊಳೆಯೋಳು ಕಾವೇರಿ ತಾಯಿ, ಹಾಗೆ ಜೀವ ಕೊಟ್ಟು ತನ್ನ ಕಂಗಳಂತೆ ಕಾಪಾಡೋಳೆ ಕಣ್ರಿ ನಮ್ಗಳ ತಾಯಿ. ನಮಗೆ ತನ್ನ ಉಸಿರನ್ನು ನೀಡಿ ಜೀವಿಸೋಕೆ ದಾರಿ ತೋರಿಸೋಳಿಗೆ ನಾವು ಕೊಡಬೇಕಾಗಿರೋದು ಪ್ರೀತಿ, ಕರುಣೆಯ ಜೊತೆಗೆ ವೃದ್ಧಾಪ್ಯದ ಆಸರೆ. ಆದರೆ ಇಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ಆದರೆ ಆಸರೆ ಇಲ್ಲ. ಎದೆ ಮಟ್ಟಕ್ಕೆ ಬೆಳೆದು ನಿಂತ ಮಗನಿದ್ರೂ ಭಿಕ್ಷೆ ಬೇಡಿ ತಿನ್ನೋ ಅನಿವಾರ್ಯತೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತಾರೆ. ಹಾಗೆ ತನ್ನ ಮಗ ಅದೇನೇ ತಪ್ಪು ಮಾಡಲಿ ಕ್ಷಮಿಸೋ ಗುಣ ಇರೋದು ಆ ತಾಯಿಗೆ ಮಾತ್ರ. ಚಿಕ್ಕ ವಯಸ್ಸಿನಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡು ಈಗ ಮಗನ ಆಸರೆಯೂ ಇಲ್ಲದೆ ಆ ತಾಯಿಯ ಕಷ್ಟ ಯಾರಿಗೂ ಬೇಡ. ನಮ್ಮ ರವಿ 5 ತಿಂಗಳ ಮಗು ಸರ್, ಆಗ ತಿರೋದಾಗ 5 ತಿಂಗಳ ಮಗು, 5 ತಿಂಗಳು ಆಗಿರಲಿಲ್ಲ ಇನ್ನೂ. 5 ತಿಂಗಳ ಮಗು ಅದು. ಅವನು ಹಿರಿಯನು 5 ವರ್ಷ, ಕಿರಿಯೋಳು 3 ವರ್ಷದ ಮಗು. ಮನೆ ಕಡೆ ಏನು ಇದಿಲ್ಲ, ಮಳೆ ಇಲ್ಲ. ಮಳೆ ಹೋದ್ರೆ ಉಂಟು, ಮಳೆ ಇದ್ದರೆ ಇಲ್ಲ, ಏನಿಲ್ಲ ಅಲ್ಲಿ. ನಾವೇ ಗೆದ್ದು ನಾವೇ ನಮ್ಮ ತಾಯಿನ ನೋಡ್ಕೋಬೇಕು. ನಮ್ಮ ತಾಯಿ ನೋಡೋರು ಯಾರೂ ಇಲ್ಲ. 60 ವರ್ಷ ತಾಯಿ ನೋಡೋರು ಯಾರಿಲ್ಲ ಅಲ್ಲಿ. ನಮ್ಮ ತಾಯಿ ಇವಾಗ ಕಷ್ಟ ಯಾರು ಪಡ್ತಾ ಇಲ್ಲ. ಆದರೆ ಈ ಶಿಕ್ಷೆ ಮಾತ್ರ ಯಾರಿಗೂ ಬೇಡಿ. ಹೌದು, ಶಿಕ್ಷೆ ಯಾರಿಗೂ ಬೇಡ. ಆದರೆ ತಪ್ಪು ಮಾಡಕ್ ಮುಂಚೆ ಒಂದು ಸಲ ಯೋಚಿಸಿದ್ರೆ ಯಾರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಆಗಿದ್ದಾಯ್ತು. ಜೀವಾವಧಿ ಅನ್ನೋ ನರಕಕ್ಕೆ ಬಂದು ಬಿದ್ದಿದ್ದು ಆಗಿದೆ. ಈಗ ನಾನೇನು ತಪ್ಪು ಮಾಡಿದೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋ ಬದಲು ಪ್ರಶ್ನೆಯಾಗಿಯೇ ಉಳಿದಿರೋ ತನ್ನ ಜೀವನಕ್ಕೆ ಉತ್ತರ ಹುಡ್ಕೋದು ಒಳ್ಳೆಯದಲ್ವೇ? ಯಾರಿಗೂ ಬೇಡಿ ಸರ್ ಇದು. ಈ ಕಷ್ಟ ಮಾತ್ರ ಯಾರಿಗೂ ಬೇಡಿ. ನಾವು ಬಿಳಿ ಬಟ್ಟೆ ಹಾಕೊಂಡು ಅನುಭವಿಸ್ತಾ ಇದ್ದೀವಿ ಈಗ ಸಜಾಬಂದಿಗಳು. ನಾವೆಲ್ಲರ ಹತ್ರನೂ ಕೇಳ್ಕೊಳ್ಳೋದು ಅಷ್ಟೇ, ಎಲ್ಲರಿಗೂ ಹೇಳೋದು ಅಷ್ಟೇ. ಯಾರು ಮುಂದೆ ಈ ಥರ ಯಾವ ಇದನ್ನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಯಾರಿಗೂ ಈ ಶಿಕ್ಷೆ ಆಗೋದು ಬೇಡ ಅನ್ನಿಸ್ತದೆ ಸರ್. ಅಷ್ಟೊಂದು ನೊಂದೋಗ್ಬಿಟ್ಟಿದ್ದೀವಿ ಸರ್. ಇವಾಗ ನಮಗೇನೋ ಬಿಟ್ಬಿಟ್ರೆ ಸಾಕು, ಏನಾರ ಮಾಡ್ಕೊಂಡು ಎಲ್ಲರ ಕೂಲಿ ಗೀಲಿ ಮಾಡಿ ಎಲ್ಲರ ಬತ್ಲು ಗಿತ್ಲು ತೊಳೆದು ನಾವೆಲ್ಲರ ಜೀವನ ಮಾಡಿಬಿಡುವ ಅನ್ನೋ ಪರಿಸ್ಥಿತಿಗೆ ನಮಗೆ ಬಂದ್ಬಿಟ್ಟಿದೆ ಸರ್ ಇವಾಗ. ಅವನಿಗೆ ನನಗೆ ನೀರು ಕೊಯ್ತೀನಿ, ಹಿಂಗೆ ನೀರಿಲ್ಲ ಕಣಪ್ಪ ಅಂತ ಅಂದರೆ ಅಳ್ತಾನೆ. ಏನು ಮಾಡ, ನಮ್ಮ ಎತ್ತಿ ಹಿಂಗೆ ನೀನು ಚಿಕ್ಕದ್ರಿಂದ ಸಾಕಿ ಹಿಂಗಾಯ್ತಲ್ಲ, ಎಲ್ಲರೂ ಸಣ್ಣ ಊಟಕ್ಕೆ ಹೋಗುವ ಅಂತ ಹೇಳಿ ಅಳ್ತಾನೆ. ಫೋನ್ ಮಾಡಿದಾಗೆಲ್ಲ ಅವನದೇ ನನಗೆ ಸರ್ ಇದು. ನನಗಂತೂ ಈ ಜನ್ಮ ಬೇಡ, ನಾನು ಎಲ್ಲರೂ ಹೋಗಿ ಪ್ರಾಣ ಕಳ್ಕೊಬಿಡೋಣ ಅನ್ನಿಸ್ತದೆ ಸರ್. ಇನ್ನೇನು ಇಲ್ದರೆ ಯಾರ ಆಸೆನೂ ಇಲ್ವಲ್ಲ, ಇನ್ನೇನು ಮಾಡಲಿ ಸರ್. ಆ ಹುಡುಗರುಗಳ ತಾಯಿ ಅಂದ್ರೆ ನಾವು ಎಷ್ಟು ದಿವಸ ಅಂತ ನೋಡೋಕ್ಕಾಗುತ್ತೆ ಸರ್. ಸಖತ್ತಾಗಿ ಸೀರಿಯಸ್ ಆದಾಗ ನೋಡ್ಬೋದು. ಅತಿ ಚಿಕ್ಕ ದೊಡ್ಡದಕ್ಕೆಲ್ಲ ನಾವು ನೋಡೋಕ್ಕೆ ನಮ್ಮದೇ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಒಂದು ರೀತಿಲಿ ಯೋಚನೆ ಮಾಡಿದ್ರೆ ಹತ್ತಿರವಿದ್ದಾಗ ಕ್ಯಾರೆ ಎನ್ನದೆ ದೂರ ಆದಾಗ ಮಾತ್ರ ತಾಯಿ ಶ್ರೇಷ್ಠವಾಗಿ ಬಿಡ್ತಾಳೆ ಕೆಲವರಿಗೆ. ಕೆಲ ಅಪರಾಧಿಗಳಲ್ಲಿ ತಾನು ತಪ್ಪು ಮಾಡುವಾಗ ತಾಯಿಯ ನೆನಪಾಗೋದಿಲ್ಲ. ಮಾಡಿದ ಮೇಲೆ ತನ್ನ ಸಂಬಂಧಗಳು ಕಣ್ಣ ಮುಂದೆ ಕುಡಿದಾಡ್ಬಿಡುತ್ತವೆ. ಹತ್ಯೆ ಮಾಡೋ ಮುಂಚೆ ಒಂದು ಸಲ ತನ್ನ ತಾಯಿಯ ಚಿತ್ರ ಕಣ್ಣ ಮುಂದೆ ಬಂದಿದ್ದರೆ ಈ ತಪ್ಪುಗಳು ನಡೀತಿರ್ಲಿಲ್ವೇನೋ. ಆದರೆ ನಡೆದಿದೆ, ನಡೀತಾನೆ ಇದೆ. ಒಂದು ಆಸೆ ಇರೋಲ್ಲ ಸರ್. ಈಗ ಎತ್ತ ತಾಯಿಗೆ ನನ್ನ ಮಗ ಚೆನ್ನಾಗಿರ್ಬೇಕು, ಎಲ್ಲರಂತನೂ ನನ್ನ ಮಗ ಬದುಕಬೇಕು, ನಾನು ಅವನ ಜೊತೆ ನಮ್ಮ ಮಕ್ಕಳು ಮರಿ ಸೊಸೆ ಅನ್ನೋದು ಅವ್ರಿಗೊಂದು ಆಸೆ ಇರ್ತದಲ್ಲ ಸರ್. ಈಗ ನಾವು ಹುಟ್ಟಿ ಏನು ಪ್ರಯೋಜನ, ನಾವು ಇದ್ದು ಏನು ಪ್ರಯೋಜನ ಅನ್ನೋದು ಒಂದು ಇದಾಗೈತೆ. ಇನ್ಯಾರು ನಾನು ನೋಡ್ಕೊಳ್ಳೋರೇ ಇಲ್ಲ. ಹಿಂಗೆ ಅಕ್ಕಪಕ್ಕದಲ್ಲಿರೋರು ಏನೋ ಹೊಟ್ಟುಕೊಂಡು ಇದು ಮಾಡ್ತಾರೆ, ಹಿಂಗೆ ಸಹಾಯ ಮಾಡ್ತಾರೆ. ನಾನು ಕೂಲಿಗೆ ಹೋಗ್ತಾ ಇರ್ತೀನಿ ಸರ್. ಅವನು ತುಂಬ ನನ್ನ ಹಚ್ಕೊಬಿಟ್ಟವನು ಸರ್. ನನ್ನ ಮಗನ ದಯವಿಟ್ಟು ನೀವು ಮನ್ಸು ಮಾಡಿ ಆ ಮಕ್ಕಳು ಕಳಿಸ್ಕೊಟ್ಬಿಡಿ ಸರ್. ನೀವು ತಂದೆ ತಾಯಿಗೆ ಇದು ಕೊಡಬೇಡಿ ಕಂಡು ಆ ಮಕ್ಕಳ ಕಳಿಸ್ಕೊಟ್ಬಿಡಿ, ನೀವೇನಾದ್ರು ಸಹಾಯ ಮಾಡಿ. ತೀರ್ಪು ಕೊಟ್ಟದ್ದು ನ್ಯಾಯದೇವತೆ. ಪಾಪ ಪುಣ್ಯದ ತೀರ್ಪು ಅವಳಿಗೆ ಬಿಟ್ಟಿದ್ದು. ಅದರ ತಪ್ಪು ಒಪ್ಪುಗಳು ಮಾತ್ರ ಜನತೆಗೆ ಬಿಟ್ಟಿದ್ದು. ಯಾಕೆಂದರೆ ತಪ್ಪು ಮಾಡೋರು ಮಾಡೋಕ್ ಮುಂಚೆ ಸ್ವಲ್ಪ ಯೋಚಿಸ್ಲಿ ಅನ್ನೋದೇ ನಮ್ಮ ಆಶಯ. 4 ಮನೆನೂ ನಮ್ಮ ಅತಂತ್ರ ಇದರಲ್ಲಿ ಐತೆ ಈಗ ಮನೆಗಳು. ಈಗ ಅವ್ರ ತಾಯಂದಿರೂ ಎಲ್ಲ ಮಗ ಬರ್ತಾನೆ ಅಂತ ಬರುವಿಕೆಗೆ ಕಾಯ್ತಾ ಇದ್ದಾರೆ ಈಗ ಅವರು. ನನ್ನ ಮಗ ಬಂದಾನೇನೋ ಅಂತ ಇದು ಮಾಡ್ತೀನಿ. ನನ್ನ ಮಗ ಅವನೇ ವಸಿ ನನಗೆ ಹೆಲ್ಪ್ ಮಾಡೋಕ್ಕೆ ಇದು ಮಾಡ್ತಿದ್ದ. ಈಗ ಅವನೇ ವಸಿ ನನಗೆ ಮರುಗ್ತಿದ್ದ. ಈಗ ಅವನದು ಹಂಗಾಯ್ತು.
ಈಗ ಏನು ಮಾಡಲಿ ಸರ್ ನಾನು? ನಾವು ಈಗ ರಜಾ ಹೋಗ್ತಾ ಇರ್ತೀವಿ, ನಾವು ರಜಾ ಹೋಗೋ ಟೈಮಲ್ಲಿ ಚೆನ್ನಾಗಿರ್ತಾರೆ, ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಈಗ ನಾವು ಬರೋದು ನಾಳೆ ಅನ್ನೋ ಇದರಲ್ಲಿ ಅಳೋದು ಸ್ಟಾರ್ಟ್ ಮಾಡ್ತಾರೆ. ಇರೋ ಒಬ್ಬ ಮಗ ಹೊಂಟೋಯ್ತಾ ಇದ್ದಾನೆ, ಏನು ಮಾಡೋದು, ನಮ್ಮ ಕತೆ ಹೆಂಗೆ ಏನು ಅಂತ. ಸತ್ತ ಮೇಲೆ ಪಿಂಡ ಇಡೋದು ಇದ್ದೇ ಇದೆ. ಆದರೆ ಸಾಯೋಕ್ ಮುಂಚೆ ತನ್ನ ಶ್ರಾದ್ದ ಮಾಡ್ಕೊಳ್ಳೋದಿದೆಯಲ್ಲ, ಅದು ತನ್ನ ಜೀವನದ ಕಟ್ಟ ಕಡೆಯ ಘಟ್ಟ. ಅಲ್ಲಿಗೆ ತಲುಪಿದೆ ಈ ತಾಯಿಯ ಸ್ಥಿತಿ. ನೇಣನೂ ಹಾಕೊಂಡಿದ್ದೆ, ನಾನು ಇರೋಕ್ಕಾಗೋದಿಲ್ಲ ವಾಸ ಮಾಡೋಕ್ಕೆ. ಈ ತೊಡೆ ಆಗೋಲ್ತು, ಕಿವಿ ಕೇಳಿಸೋಲ್ತು, ಏನು ಮಾಡೋಕ್ಕಾಯ್ತದೆ ಈಗ ನಾನು? ಆ ಮಗಂದಂಗೆ ಇನ್ನೇನು ಮಾಡೋಕ್ಕಾಗ್ತದೆ ಅಂದ್ಬಿಟ್ಟು ಹಾಗೆ ನೇಣನೂ ಹಾಕೊಂಡಿದ್ದೆ. ನಾವು ಅವ್ರಿಗೆ ಮಕ್ಕಳಾಗಿ ಹುಟ್ಟಿ ಲಾಸ್ಟಲ್ಲಿ ಅವ್ರು ಸೇವೆ ಮಾಡಬೇಕು ಅನ್ನೋದೊಂದೇ ನಮ್ಗೆ ಆಸೆ ಸರ್, ಇನ್ನೇನು ಇಲ್ಲ. ಅವ್ರ ಪಾಪ ಫಸ್ಟ್ ಆಸೆ ಬಂದು ನಾವು ಈಡೇರ್ಸೋಕ್ಕಾಗಿಲ್ಲ. ಅವ್ರನ್ನ ಅವ್ರ ಪಾದ ಸಣ್ಣ ಮಾಡಿ ಅವ್ರ ಪಾದ ಡೈಲಿ ಪೂಜೆ ಮಾಡ್ತೀವಿ. ಒಂದು ಆಸೆ ಇದೆ ಸರ್, ಲಾಸ್ಟ್ ಆಸೆ ಸರ್. ಅವರು ಗೊತ್ತಾಗ್ಬಿಟ್ರೆ ಸರ್ ಇದೆ ಸರ್, ನಾನು ಅದು ಲಾಸ್ಟಲ್ಲಿ ಅವ್ರು ಸಾಯಿವಾಗ ಅವ್ರ ಪುಣ್ಯ ಸಿಗಲ್ಲ ಸರ್, ತಾಯಿ ಬಗ್ಗೆ ಸಿಗಲ್ಲ ಇನ್ನು ನಮ್ಗೆ. ಅದು ಅವ್ರನ್ನೊಂದು ಸೇವೆ ಮಾಡಬೇಕು ಅನ್ನೋದು ಆಸೆ ಸರ್. ಅದು ತಾಯಿಗೆ ಮಂಡಿಗಳು ಪುಳ್ಳಿ ಹಿಡಿದ್ಬಿಡ್ತಾರೆ ಸರ್. ಅವರು ಎದ್ದೇಳಕ್ಕಾಗಲ್ಲ, ಬಿಸ್ತೀರು ಕಾಯಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಆ ಥರ ಪರಿಸ್ಥಿತಿಲಿ ಇದ್ದಾರೆ ಈಗ ಅವರು. ಅದಕ್ಕೆ ನಾನು ಅಲ್ಲಿಗೆ ಬರ್ತೀನಿ, ನಾನು ಬಂದ್ಬಿಡ್ತೀನಿ ಅಂತ ಅಂದೆ. ಬೇಕಾದ್ರೆ ಕಸ ಸಾರ್ಕೊ ಇರ್ತೀನಿ, ನಾನು ಇಲ್ಲಿ ವಾಸ ಮಾಡೋಕ್ಕಾಗೋತ್ತು, ಅಲ್ಲಿಗೆ ಬಂದ್ಬಿಡ್ತೀನಿ. ಆ ಮುದ್ಕಲ್ ಮನೇಲಿ ಹೆಂಗೆ ಮಾಡಲಿ ಸರ್? ಹಂಗೆ ಸಿಗದಿರೋ ವಸ್ತುಗಳನ್ನ ಈಗ ಸಿಗುತ್ತೆ, ಆಗ ಸಿಗುತ್ತೆ ಅಂತ ಕಾಯೋದೇ ಜೀವನ. ಅದೇ ರೀತಿ ಈ ತಾಯಂದಿರು ಕೂಡ ತನ್ನ ಮಕ್ಕಳ ಬರುವಿಕೆಗೆ ಹಗಲು ರಾತ್ರಿ ಕಾಯ್ತಿದ್ದಾರೆ. ಆ ಶುಭ ದಿನ ಬರುತ್ತಾ ಅನ್ನೋದೇ ಸಂಶಯ. ನಾನೇನೇನು ಆಸೆ ಇಟ್ಕೊಂಡು ಬೆಳೀತು, ನನ್ನ ಮಗಳು ನಾನೇನು ಮಗ ಅಂದ್ಬಿಟ್ಟು ಡೇಟ್ ಹೊಡೆದ್ರೆ ನಂದಾನೇನೋ ಅಂತ ಸಾಕ್ದೆ. ನನಗೆ ಮೋಸ ಮಾಡಿಬಿಟ್ಟು ಹೋದೆ. ನಾವು ಏನಂಗೆ ಕೂಲಿಯ ಕಂಬಳಿ ಬೇಕ ಹೋಗ್ತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ. ನಮಗಿಬ್ಬರು ಹೆಣ್ಮಕ್ಳಿದ್ರು, ಆಗಲೇ ಮದುವೆ ಮಾಡಿಬಿಟ್ಟಿದ್ರು. ನಮಗಿನ್ಯಾರು ಗತಿ ಇಲ್ಲ. ಅವ್ನು ಬಿಟ್ಟರೆ ಇನ್ಯಾರು ಗತಿನೇ ಇಲ್ಲ. ಅವನು ಒಬ್ಬನೇ ಮಗ. ನನಗೆ ಏನೋ ಗೆದಾಗ್ತಾನೆ ಅನ್ನೋದಾಯ್ತು. ಈಗ 12 ವರ್ಷ ಆಯ್ತು ಅವನು. ಈಗ ಯಾರಪ್ಪ ನಮ್ಗೆ ಮಾಡೋರು? ನಮ್ಮಳಿದ್ರು ಸರಿ ಇಲ್ಲ, ಮಾಡ್ತಾರೆ ಇದಕ್ಕೆ. ನಾವು ಬೀದಿ ಪಾಲಾಗಿ ಆಗಿದ್ದೀವಿ. ಇವತ್ತು ನೋಡ್ಕೊಳ್ಳೋರಿಲ್ಲ, ನಮ್ಮ ಮಗ ಬೇಕು ಸರ್. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರಜೆಗಳು ಕುರಿಗಳಾಗಿದ್ದಾರೆ. ಓಟು ಒತ್ತ ತನಕ ಪ್ರಜೆಗಳ ಕಾಲು ಬೇಕಾದರೂ ಒತ್ತೋ ಈ ರಾಜಕಾರಣಿಗಳು ಸೀಟು ಸಿಗ್ತಾ ಇದ್ದಂತೆ ಸ್ವತಃ ತಾವೇ ಅವರ ಕಾಲು ಮುರಿತಾರೆ. ಇವರಿಗೆಲ್ಲ ಬೇಕಾಗಿರೋದು ಪ್ರಜೆಗಳ ಸುಖ ಸಂತೋಷವಲ್ಲ, ಬದಲಾಗಿ ಅಧಿಕಾರ ಹಾಗೂ ಅವರ ಬೊಕ್ಕಸೆ ತುಂಬ ಹಣ. ನ ಭೂತೋ ನ ಭವಿಷ್ಯತಿ ಅನ್ನೋ ಪದಕ್ಕೆ ಅರ್ಥ ಸಿಕ್ಕಿದ್ದೇ ಇಂದಿನ ರಾಜಕಾರಣಿಗಳಿಂದ ಅನ್ನೋದು ಕಟು ಸತ್ಯ.